ಚಿಂತಾಮಣಿ ಪಟ್ಟಣದ ಹೊರವಲಯದಲ್ಲಿ ನಮ್ಮ RTO ಡೈರೆಕ್ಟರ್ ಸಾಹೇಬರು, ನಮ್ಮ ಇನ್ಸ್ಪೆಕ್ಟರ್ ಸಿಬ್ಬಂದಿ ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. ಸುಮಾರು ದಿನದಿಂದ ಇತ್ತೀಚೆಗೆ ಡಿಸೆಂಬರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು 50% ಜನ ಹೆಲ್ಮೆಟ್ ಹಾಕ್ತಿದ್ದಾರೆ. ಬಟ್ ಆದರೆ ಹೆಲ್ಮೆಟ್ ಹಾಕೋದು ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಜೀವ ರಕ್ಷಣೆಗೋಸ್ಕರ ಅನ್ನೋದು ಮರೆತು ಪೊಲೀಸರಿಗೋಸ್ಕರ, ಪೊಲೀಸ್ ಫೈನ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೆ ನೀವು ಹೆಲ್ಮೆಟ್ ಹಾಕ್ತಿದ್ದೀರಾ. ಇದು ತಪ್ಪು. ಇನ್ನೂ ಕೆಲವರು ಮುಂದುವರೆದು ಇಂಥ ಸೊಫಿಸ್ಟಿಕೇಟೆಡ್ ಏರ್ಫೋನ್ಸ್ ಇಟ್ಕೊಳ್ಳೋಕ್ಕೆ ಆಗುತ್ತೆ ಅವ್ರಿಗೆ, ಬಟ್ ಇದು ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ದಯಮಾಡಿ ಕಂಪಲ್ಸರಿ ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿ. ಅದೇ ರೀತಿ 4 ವೀಲರ್ಸು ಸೀಟ್ ಬೆಲ್ಟ್ ಕಂಪಲ್ಸರಿ ಆಗಬೇಕು. ಇನ್ನು ಟೌನ್ನಲ್ಲಿ ಟ್ರಿಪಲ್ ರೈಡಿಂಗ್, ಯೂಸಿಂಗ್ ಮೊಬೈಲ್ ವೈಲ್ ರೈಡಿಂಗ್, ಇಂಥವೆಲ್ಲ ಅಫೆನ್ಸಸ್ ಯಥೇಚ್ಛವಾಗಿದೆ. ಅದಕ್ಕೆ ಇನ್ಮೇಲೆ ರಿಪೀಟೆಡ್ ಆಗಿ RTO ಮತ್ತು ನಮ್ಮ ಪೊಲೀಸ್ ಸಹಕಾರದಿಂದ ನಾವು ಈ ಥರ ಅಫೆನ್ಸ್ಗಳಿಗೆ ಕಡಿವಾಣ ಹಾಕಬೇಕಂತ ನಿರ್ಧರಿಸಿದ್ದೀವಿ. ಇದರೊಂದಿಗೆ ನಮ್ಮ ಪೊಲೀಸರೊಂದಿಗೆ ನಮ್ಮ ಪಬ್ಲಿಕ್ದು ಸಹ ತುಂಬ ಸಹಕಾರ ನಮಗೆ ಅತ್ಯವಶ್ಯಕವಾಗಿ ಇರುತ್ತೆ. ಆದ್ದರಿಂದ ದಯಮಾಡಿ ಪೊಲೀಸರೊಂದಿಗೆ, RTO ಅಧಿಕಾರಿಗಳೊಂದಿಗೆ ಸಹಕರಿಸಿ ಕಾನೂನು ಪಾಲನೆ ಮಾಡೋದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕಂತ ನನ್ನ ಮನವಿ ಇದೆ. ಇದರೊಂದಿಗೆ ಇನ್ನೂ ಕೆಲವು ಇನ್ಶೂರೆನ್ಸ್ ಇಲ್ಲದೆ ಮತ್ತು FC ಇಲ್ಲದೆ ವಾಹನಗಳು ಓಡುವುದು ನಮಗೆ ಗಮನಕ್ಕೆ ಬಂದಿದೆ. ಇನ್ಕ್ಲೂಡಿಂಗ್ ಶಾಲಾ ವಾಹನಗಳು ಸಹ ಅದೇ ರೀತಿ ಬರ್ತಾ ಇದೆ ಅಂತ ದೂರುಗಳಿವೆ. ಆದ್ದರಿಂದ ಅವುಗಳ ಮೇಲೂ ಸಹ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಸರ್, ಇವತ್ತು ಒಂದಿನಕ್ಕೆ ಮಾತ್ರ ಪೊಲೀಸರ ಜವಾಬ್ದಾರಿ ಎಷ್ಟಿದೆಯೋ ಪಬ್ಲಿಕ್ ಜವಾಬ್ದಾರಿನೂ ಅಷ್ಟಿರುತ್ತೆ. ನಮ್ಮ ಪೊಲೀಸ್ದು ಓನ್ಲಿ ಟ್ರಾಫಿಕ್ ರೂಲ್ಸ್ ಒಂದೇ ಡ್ಯೂಟಿ ಇರೋದಿಲ್ಲ, ಬೇರೆ ಬೇರೆ ಡ್ಯೂಟಿಗಳು ಇರ್ತವೆ. ಅದರೊಂದಿಗೆ ಯಾವಾಗ ನಮಗೆ ಸ್ವಲ್ಪ ಯಥೇಚ್ಛವಾಗಿ ಸಿಬ್ಬಂದಿ ಸಿಗ್ತಾರೆ ಅಂಥ ದಿನಗಳಲ್ಲಿ ಇನ್ನು ಮುಂದೆ ನಾಟ್ ಓನ್ಲಿ ಪೊಲೀಸ್, ಟ್ರಾಫಿಕ್ ಇವರು RTO ಅವರಿಂದ ಸಹಕಾರದಿಂದ ಸಹ ಇದು ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಚೆಕ್ ಮಾಡಿದ್ದೀವಿ. ಅದರಲ್ಲಿ ಒಂದು ಟ್ಯಾಕ್ಸ್ ಇಲ್ಲ, FC ಇಲ್ಲ. ಸೊ ಅದು 2 ಗಾಡಿಗಳನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಗಾಡಿಗಳಿಗೆ ಚೆಕ್ ಮಾಡ್ತಾ ಇದ್ದೀವಿ. ಗಾಡಿ ಅಕಸ್ಮಾತ್ ಯಾವ ದಾಖಲೆ ಇಲ್ಲ ಅಂದರೆ ಗಾಡಿಗಳು ಸೀಸ್ ಮಾಡ್ತೀವಿ. ಇದು ಹೇಳಿ, ಟಿಪ್ಪರ್ಗಳು ಓವರ್ಲೋಡ್ ಚೆನ್ನಾಗಿ ಮಾಡ್ತೀವಿ. ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ, ನಿರಂತರ ಮಾಡ್ತೀವಿ. ಟಿಪ್ಪರ್ಗಳ ಮೇಲೆ ಬೇಕು ಅವ್ರ ಜೊತೆಗೆ ಏನು ಗೊತ್ತಾ, ಸೇಫ್ಟಿ ಮೇಲೆ ಜೊತೆಗೆ ಪರ್ಮಿಟ್ ಇರಬೇಕು, ಅದು ವೆಯ್ಟಿಂಗ್ ಬಿಲ್ ಇರಬೇಕು, ಎಲ್ಲ ದಾಖಲೆ ಇಟ್ಕೊಂಡು ಹೋಗಬೇಕು. ಅವರು ಓವರ್ಲೋಡ್ ಆದರೆ ನಾವು ಖಂಡಿತ ಅದನ್ನು ಚೆಕ್ ಮಾಡಿಬಿಟ್ಟು ದಂಡ ಹಾಕ್ತೀವಿ.
ದಾಖಲೆ ಎಲ್ಲ ಏನೋ ಕೊಟ್ಟರೆ ಖಂಡಿತ ನಾವು ಕ್ರಮಗೊಳ್ಳುತ್ತೀವಿ. 2 ಬಸ್ಸು ನಾವು ಕೊಡಿ, ನಾವು ಕಾನ್ಫಿಡೆನ್ಷಿಯಲ್ ಆಗಿ ಅದನ್ನು ನಾವು ಕಾರ್ಯಾಚರಣೆ ಮಾಡ್ತೀವಿ. ನಾವು ನಿರಂತರವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಜೊತೆ, ನಮ್ಮ ಪೊಲೀಸರ ಜೊತೆ ನಾವು ನಿರಂತರ ಕೆಲಸ ಮಾಡ್ತೀವಿ. ನಾವು ಇದರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಏನು ಸುಮ್ಮನೆ ಅಲ್ಲ, ಸರ್ಕಾರಕ್ಕೆ ಅಷ್ಟೇ ಬಿಡಿ ಅದು.